ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲಾ. ಈಗೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋದಕ್ಕೆ ಇಲ್ಲಿ ನೋಡಿ ಒಂದು ವೈಟ್ ಕಲರ್ದು A4 ಸೈಜ್ ಶೀಟ್ ತೊಗೊಂಡು ನಾನು ಅದನ್ನೆಲ್ಲ ಹಾರ್ಟ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಕೇಕ್ ಮಾಡ್ತಾ ಪ್ಲೇಟು, ಎಂಟಿ ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಬ್ಯಾಕ್ ಸೈಡ್ ನಾನು ಹಾಕ್ತೀನಿ, ಏನಕ್ಕೆ ಅಂದರೆ ಫೆವಿಕಾಲ್ ಇಲ್ಲಿ ಚೆನ್ನಾಗಿ ನೀಟಾಗಿ ಹಿಡಿಯುತ್ತೆ ಅಂಥೇಳಿ. ಈಗ ಒಂದು ಈ ಪೇಪರ್ ಇಟ್ಟು ನಾನು ಹಾರ್ಟ್ ಶೇಪ್ನ ನಾನು ಬರ್ಕೊಳ್ತೀನಿ. ಬರೆದಾದ್ಮೇಲೆ ನಾನು ಅದಕ್ಕೆ ಫೆವಿಕಾಲ್ ಹಾಕ್ತೀನಿ. ಫೆವಿಕಾಲ್ ಹಾಕಿ ಆ ಒಂದು ಒಳಗಡೆ ಪೋರ್ಷನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಸಣ್ಣದಾದ ರೆಡ್ ಕಲರ್ದು ಬೀಡ್ ಹಾಕ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಟಿಪ್ಸ್ ಹೇಳೋದಕ್ಕೆ, ಒಂದು ಮಾಹಿತಿನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಬರೋ ದಿನಗಳಲ್ಲಿ ತುಂಬಾ ಸೆಕೆಗಾಲ ಇರೋದ್ರಿಂದ ಎಲ್ಲರೂ ತುಂಬ ತಣ್ಣಗಿರತಕ್ಕಂಥ ನೀರು ಕುಡಿಬೇಕಂತೇಳಿನೇ ಇಷ್ಟಪಡ್ತಾರೆ. ಸೊ ಆದಷ್ಟು ಇದು ಫ್ರಿಡ್ಜ್ ವಾಟರ್ನ, ನೀರನ್ನ ಅವಾಯ್ಡ್ ಮಾಡಿ. ಏನು ಮಾಡೋದು ಮತ್ತೆ ಅಂತೇಳಿ ನೀವು ಕೇಳ್ಬೋದು. ಮಡಿಕೆ ಸಿಗುತ್ತಲ್ಲ, ಆ ಮಡಿಕೆನ ನೀವು ಯೂಸ್ ಮಾಡಿ ಚೆಂದ ತೊಳೆದು ನೀರನ್ನ ನೀವು ಹಾಕಿಟ್ರೆ ಆ ಒಂದು ಸ್ಮೆಲ್ಲು ಘಮ ಘಮ ಅಂತಿರುತ್ತೆ. ನೀರು ಕುಡಿಯೋದಕ್ಕೂ ಸಹ ನಿಮ್ಗೆ ಇಷ್ಟ ಆಗುತ್ತೆ. ಅದು ತಂಪಾಗೂ ಇರುತ್ತೆ, ಬಿಸಿಯಾಗಿ ನಿಮಗಿರೋದಿಲ್ಲ, ಆರಾಮಾಗಿರುತ್ತೆ. ಆದಷ್ಟು ಫ್ರಿಡ್ಜ್ ನೀರನ್ನ ಈ ಒಂದು ಹೀಟ್ ಸಮಯದಲ್ಲೇ ಆಗಲಿ, ಸೆಕೆಗಾಲದಲ್ಲೇ ಆಗಲಿ, ಮಳೆಗಾಲದಲ್ಲೇ ಆಗಲಿ, ಚಳಿಗಾಲದಲ್ಲೇ ಆಗಲಿ, ಈ ಒಂದು ಫ್ರಿಡ್ಜ್ ವಾಟರ್ ನೀರನ್ನ ಕುಡಿಯೋದನ್ನ ಮಕ್ಕಳಿಂದನೂ ದೊಡ್ಡವರಿಂದನೂ ಅವಾಯ್ಡ್ ಮಾಡಿ ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಸೆಕೆಗಾಲದಲ್ಲಿ, ಈಗ ಬರ್ತಿರತಕ್ಕಂಥ ಸೆಕೆಗಾಲದಲ್ಲಿ ಮಡಿಕೆ ನೀರನ್ನ ನೀವು ಉಪಯೋಗಿಸ್ಬೋದು ಫ್ರೆಂಡ್ಸ್. ಅದೇನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ. ಅದನ್ನು ಕುಡೀರಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಫೆವಿಕಾಲ್ ಹಾಕಿ ಆಗಿದೆ. ಈ ರೆಡ್ ಕಲರ್ ಬೀಡನ್ನ ಫುಲ್ ನಾನು ಈಗ ಹಾರ್ಟ್ ಶೇಪಲ್ಲಿ ನಾನು ಬರ್ಕೊಂಡಿದ್ದೀನಲ್ಲ, ಅಲ್ಲಿಗೆಲ್ಲ ನಾನು ಏನು ಮಾಡಿದ್ದೀನಿ, ಫೆವಿಕಾಲ್ ಹಾಕಿದ್ದೀನಿ. ಸೊ ಅದು ಫುಲ್ ಸುತ್ತಲೂ ನಾನು ಏನು ಮಾಡ್ತೀನಿ, ಆ ಬೀಡನ್ನ ಹಾಕ್ಕೊಳ್ತೀನಿ. ಫಸ್ಟು ಬೀಡನ್ನ ಪೂರ್ತಿಯಾಗಿ ಎಲ್ಲ ಕಡೆಗೂ ನೀಟಾಗಿ ಹಾಕಬೇಕು. ಮೇಲ್ಗಡೆಯಿಂದ ಕೆಳಗಡೆ ತನಕನೂ ನೀಟಾಗಿ ಅದು ಆಗೋ ತನಕನೂ ನಾವೇನು ಮಾಡಬೇಕು, ಅದು ಬೀಡನ್ನ ನಾವು ನೀಟಾಗಿ ಅದನ್ನ ಫಿಲ್ ಮಾಡಬೇಕು, ತುಂಬಬೇಕು ಫ್ರೆಂಡ್ಸ್. ಇದನ್ನು ತುಂಬ್ತಾ ಇರೋಂಗೆ ನಾವು ಏನು ಮಾಡೋಣ ಅಂತಂದರೆ, ಇದೀಗ ನೋಡಿ ಸ್ವಲ್ಪ ನಾನೇನು ಮಾಡಿದೆ, ರೆಡ್ ಕಲರ್ದು ಸ್ಪ್ರೇ ಮಾಡ್ಕೊಂಡಿದ್ದೀನಿ, ಪೇಂಟ್ ಮಾಡ್ಕೊಂಡಿದ್ದೀನಿ. ಈಗ ಹೊರಗಡೆ ಖಾಲಿ ಜಾಗ ಇದೆಯಲ್ಲ, ಅದನ್ನು ಹಾಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ. ಈಗ ಏನು ಮಾಡೋಣ ಅಂತಂದರೆ, ಅಲ್ಲಿಗೂ ಸಹ ನಾವು ಫೆವಿಕಾಲ್ನ ನಾವು ಪೂರ್ತಿ ಮಾಡೋಣ. ಅದು ಫೆವಿಕಾಲ್ನ ನಾವು ಪೂರ್ತಿ ಆದಮೇಲೆ ಅಲ್ಲಿಗೆ ನಾವು ಏನು ಮಾಡೋಣ ಅಂತೇಳಿ ಈಗ ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಫುಲ್ ನೀಟಾಗಿ ಫೆವಿಕಾಲ್ನ ನಾವು ಅದನ್ನು ಆ ಪ್ಲೇಸ್ಗೆ ಹಾಕ್ಕೊಂಡಿದ್ದೀವಿ. ಈಗ ನೋಡಿ, ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದರೆ, ಅಲ್ಲಿ ಖಾಲಿರೋ ಜಾಗಕ್ಕೆ ಇಲ್ಲಿ ನೋಡಿ, ಈಗ ನೋಡ್ತಿದ್ದೀರಾ ಸಿಲ್ವರ್ ಕಲರ್ದು ಬೀಡಿದು. ಸಿಲ್ವರ್ ಕಲರ್ ಬೀಡ್ ಅಂದರೆ ವೈಟಾಗಿ ಕಾಣಿಸುತ್ತೆ ನಿಮಗೆ. ಈ ಒಂದು ಕಂಪ್ಲೀಟ್ ಈ ಒಂದು ಕ್ರಾಫ್ಟ್ ವರ್ಕ್ ಮುಗ್ದು ಆದಮೇಲೆ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಮಿಡಲಲ್ಲಿ ಮಧ್ಯದಲ್ಲಿ ರೆಡ್ ಕಲರ್ದು, ಕೆಂಪು ಕಲರ್ದು ಹಾರ್ಟ್ ಇರುತ್ತೆ. ಅದು ಹೊರಗಡೆ ನೀವು ನೋಡಿದ್ರೆ ಬಿಳಿ ಕಲರ್ ಇರುತ್ತೆ. ಹಾರ್ಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸಹ ಇದು ವ್ಯಾಲೆಂಟೈನ್ಸ್ ಡೇ ಗಿಫ್ಟಾಗಿ ಕೊಡ್ಬೋದು. ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಮಾಡಿ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮನ್ನು ಇಷ್ಟಪಡೋಂಥವ್ರಿಗೆ ನೀವು ಕೊಡ್ಬೋದು ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ವಾಲ್ಗೂ ಅದನ್ನು ಹಾಕಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.